ಇನ್ನು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿದ್ದಂತಹ 6 ಜನರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಒಲಿದು ಬಂದಿದೆ. ಶಿವರಾಜ ತಂಗಡಗಿ, ಸಂತೋಷ್ ಲಾಡ್, ಜಮೀರ್ ಅಹಮದ್, ಮಂಕಾಳ್ ವೈದ್ಯ, ಮಧು ಬಂಗಾರಪ್ಪ ಹಾಗೆ ಚಲುವರಾಯಸ್ವಾಮಿ 6 ಜನರು ಇಲ್ಲಿ ಮತ್ತೊಮ್ಮೆ ರಿಪೀಟ್ ಆಗಿರುವಂಥದ್ದು. ಇವರೆಲ್ಲರೂ ಕೂಡ ಈ 6 ಜನ ಏನಿದ್ದಾರೆ ಇವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದಂಥವರು. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ, ಸಂತೋಷ್ ಲಾಡ್ ಅವರು ಕಾರ್ಮಿಕ, ಜಮೀರ್ ಅಹಮದ್ ಖಾನ್ ಅವರು ವಸತಿ ಖಾತೆ, ಮಂಕಾಳ್ ವೈದ್ಯ ಮೀನುಗಾರಿಕಾ ಬಂದರು, ಮಧು ಬಂಗಾರಪ್ಪ ಶಿಕ್ಷಣ ಸಚಿವ, ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ. ಇದೀಗ ಮತ್ತೊಮ್ಮೆ DK ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಯಾರಿಗೆ ಯಾವ ಖಾತೆ ಸಿಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ನಾಳೆ ಅಥವಾ ನಾಡಿದ್ದರಲ್ಲಿ ಗೊತ್ತಾಗಬಹುದು ಅನ್ನುವ ನಿರೀಕ್ಷೆ. ಇವತ್ತು ಸಂಜೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಒಟ್ಟಾರೆಯಾಗಿ 6 ಜನರು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇದ್ದಂಥವರು. ಆ 6 ಜನರು ಕೂಡ ಇದೀಗ ಪುನರಾವರ್ತನೆಯಾಗಿರುವಂಥದ್ದು. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಈಗಾಗಲೇ ಇರುವಂತಹ ಸಚಿವರಲ್ಲೂ ಕೂಡ ಹಲವರು DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಏನಿದ್ದಾರೆ ಈಗ ಅದರಲ್ಲಿ ಹಲವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಇದ್ದರು. MB ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು. ಅದರ ಜೊತೆಗೆ ಮತ್ತಷ್ಟು ಜನ ಈಗ ಸೇರ್ಪಡೆ ಆಗ್ತಾ ಇರುವಂಥದ್ದು. ಹಾಗಾಗಿ ಇದು ಬ್ಯಾಲೆನ್ಸ್ ಮಾಡುವ ಕೆಲಸವನ್ನು ಇಲ್ಲಿ ಹೈಕಮಾಂಡ್ ಮಾಡಿದೆ. ಹಳಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ, ಹೊಸಬರನ್ನೂ ಸೇರಿಸಿದೆ. ಈ ಮೂಲಕ ಬ್ಯಾಲೆನ್ಸ್ಡ್ ಕ್ಯಾಬಿನೆಟನ್ನು ಮಾಡುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಇಲ್ಲಿ ಬ್ಯಾಲೆನ್ಸ್ಡ್ ಕ್ಯಾಬಿನೆಟನ್ನು ರೆಡಿ ಮಾಡುವ ಮೂಲಕ ನಾವೆಲ್ಲರಿಗೂ ಅವಕಾಶವನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದೆ. ಜೊತೆಗೆ ಪಕ್ಷ ಸಂಘಟನೆಗೆ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಈ ಕ್ಯಾಬಿನೆಟ್ ಪಟ್ಟಿಯನ್ನು ಫೈನಲ್ ಮಾಡಿರುವಂಥದ್ದು. ಆ ಪಟ್ಟಿಯ ಪ್ರಕಾರ ಈಗಾಗಲೇ ಯಾರ್ಯಾರು ಇದ್ದಾರೆ ಸಚಿವರಾಗುವಂಥವರು ಅವರೆಲ್ಲರಿಗೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಖುದ್ದಾಗಿ ಕರೆ ಮಾಡಿ ಪ್ರತಿಜ್ಞಾವಿಧಿಗೆ ರೆಡಿಯಾಗಿ ಸಂಜೆ 4 ಗಂಟೆಗೆ ಲೋಕಭವನಕ್ಕೆ ಬನ್ನಿ ಅನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಗೂ ಕೂಡ 2 ಸಚಿವ ಸ್ಥಾನ ಒಲಿದು ಬಂದಿರುವಂಥದ್ದು. ಒಂದು ಚಲುವರಾಯಸ್ವಾಮಿಯವರು, ಇನ್ನೊಂದು ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶವನ್ನು ನೀಡಲಾಗಿದೆ. HC ಮಹದೇವಪ್ಪ ಅವರು ತೀವ್ರ ಪೈಪೋಟಿಯನ್ನು ನಡೆಸಿದರು. ಅವರಿಗೆ ಅವಕಾಶ ಈ ಬಾರಿ ಸಿಕ್ಕಿಲ್ಲ. ಡಾಕ್ಟರ್ HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಅಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇದ್ದಂಥವರು ಡಾಕ್ಟರ್ HC ಮಹದೇವಪ್ಪ ಅವರು ಹಿರಿಯ ಶಾಸಕರು, ಆದರೆ ಅವರಿಗೆ ಅವಕಾಶ ಕೈ ತಪ್ಪಿದೆ. ಮತ್ತೊಮ್ಮೆ ಯಾರ್ಯಾರು ಅಂತ ನಾವು ಗಮನಿಸೋದಾದರೆ 20 ಜನ. ಒಂದು PM ನರೇಂದ್ರ ಸ್ವಾಮಿ ಅವರು, ಎರಡನೇದು ಶಿವರಾಜ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, B ನಾಗೇಂದ್ರ, T ರಘುಮೂರ್ತಿ, BZ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್. ಏನ್ ಹೇಳಿದ್ದಾರೆ ಸರ್ CM ಅವರು ತಮಗೆ ಕರೆ ಮಾಡಿ ಹೇಳಿದ್ರು ಇವತ್ತು 4 ಗಂಟೆಗೆ ರಾಜಭವನ್ ಬರಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕಾಗ್ತದೆ. ಸರ್ ತಮಗೆ ಬಹಳ ತಡವಾಗಿ ಒಂದು ಅವಕಾಶ ಸಿಕ್ಕಿದೆ, ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರಿ. ಈ ಒಂದು ಲಿಸ್ಟ್ ಅಲ್ಲೂ ಕೂಡ ತಮ್ಮ ವಿಚಾರವಾಗಿ ಸಾಕಷ್ಟು ಗೊಂದಲ ಆಯ್ತು, ಕೊನೆಯವರು ಕೂಡ ತಗೊಂಡು ಹೋಗಿದ್ದಾರೆ AICC ನಾಯಕರು ಅನ್ನೋ ಮಾಹಿತಿ ಇರುವಂತದ್ದು. ಇಲ್ಲ ಇದು ಕೆಲವು ಸತಿ ಯಾಕಂದ್ರೆ ಬಹಳ ಜನ ಆಕಾಂಕ್ಷಿ ಇದ್ದಾರೆ. ಇವಾಗಲೂ ಕೂಡ ಬಹಳ ಜನ 6, 7, 8 ಸತಿ ಗೆದ್ದವರು ಕೂಡ ಇದ್ದಾರೆ. ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ವಿಚಾರ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಪಕ್ಷದ ವರಿಷ್ಠರು ದೆಹಲಿಯಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ವಿಚಾರ ಮಾಡಿ ಸಮಾಲೋಚನೆ ಮಾಡಿದ್ದಾರೆ. ಓಕೆ ಸರ್, ಈಗ ಕಲ್ಯಾಣ ಕರ್ನಾಟಕಕ್ಕೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಿದೆ. ತಾವು ಸಚಿವರಾಗಿದ್ದೀರಾ, ಜೊತೆಗೆ ಕಲಬುರಗಿಗೂ 3 ಸಚಿವ ಸ್ಥಾನ ಸಿಕ್ಕಿರುವಂತ. ಹೌದು, ಇದೆಲ್ಲ ನಮ್ಮ ಮೇಲೆ ಒಂದು ಬಹಳ ದೊಡ್ಡ ಒಂದು ಜವಾಬ್ದಾರಿ ಇದೆ. ನಾವು ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂತ ಒಂದು ವಿಚಾರ ಇದೆ. ಆ ಒಂದು ರೀತಿಯಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.